ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಸೀರೀಸ್ ನ ಸೋಲಿಗೆ ಕಾರಣನ ತಿಳಿಸಿದರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ಲು. ಹೌದು, ನಾವು ಎರಡು ಸೀರೀಸ್ ಕೂಡ ಗೆಲ್ಲೋದಕ್ಕಾಗಲಿಲ್ಲ. ಕಂಪ್ಲೀಟ್ಲಿ ಸೀರೀಸ್ ಆಫ್ಟರ್ ಸೀರೀಸ್, ಸೀರೀಸ್ ಆಫ್ಟರ್ ಸೀರೀಸ್, ಸೀರೀಸ್ ಆಫ್ಟರ್ ಸೀರೀಸ್, ಐರ್ಲೆಂಡ್ ಸೀರೀಸ್ ಇಂದ ಹಿಡ್ಕೊಂಡು T20s ಇಂದ ODIs ಇಂದ ಎಲ್ಲದನ್ನು ಕೂಡ ಸೋಲ್ತಾ ಇದೀವಿ. IPL ಆದ್ಮೇಲೆ ಒಂದು ಸೀರೀಸ್ನು ಕೂಡ ನಾವು ಗೆದ್ದೇ ಇಲ್ಲ. ಇನ್ನು ಅಪ್ಕಮಿಂಗ್ ಇರೋದು ಜಿಂಬಾಬ್ವೆ ಸೀರೀಸು. ಅದೇನಾಗುತ್ತೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಯಾಕಂತಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ಇಂಡಿಯನ್ ಟೀಮ್ ಫ್ಯಾನ್ಸ್ಗಳಿಗೆ ಇವಾಗ ಕುಗ್ಬಿಟ್ಟಿದೆ. ODI ಫಾರ್ಮೆಟ್ ಓಕೆ, ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ. ಏನು ಕಳಪೆಯಾಗಿ ಏನು ಆಡಲಿಲ್ಲ, ಚೆನ್ನಾಗೇನೆ ಆಡಿದ್ರು. ಲಾಸ್ಟ್ ಮ್ಯಾಚ್ ಕೂಡ ನಿನ್ನೆ ಸೋತಂತ ಮ್ಯಾಚನ್ನು ಕೂಡ ಕಾಂಪಿಟೇಷನ್ ಆಗಿ ಕೊಟ್ಬಿಟ್ಟು ಸೋತ್ರು. ಸೊ ಇದರಲ್ಲಿ ODIs ವರಿ ಮಾಡ್ಕೊಳ್ಳುವಂಥದ್ದೇನಿಲ್ಲ, ಯಾಕಂದ್ರೆ ಚೆನ್ನಾಗಿ ಆಡಿದ್ದಾರೆ ಕ್ರಿಕೆಟ್ನ, ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಚೆನ್ನಾಗಿ ಆಡಿದ್ದಾರೆ. ಹೌದು, ಸೋತಿದೀವಿ ODI ಸೀರೀಸ್ನ, ಬಟ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಚೆನ್ನಾಗಿ ಆಡಿದ್ರೆ. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹೇಳಿದ್ದು ಇದ್ರ ರಿಲೇಟೆಡ್ ಏನು ಅಂತಂದ್ರೆ, ವಿ ಆರ್ ಕಾನ್ಸ್ಟೆಂಟ್ಲಿ ಮೇಕಿಂಗ್ ಚೇಂಜಸ್ ಡ್ಯೂ ಟು ಇಂಜುರೀಸ್. ವಿ ಹ್ಯಾವ್ ಟು ಪ್ಲೇ 11 matches in the World Cup and here players are not able to play 2 to 3 matches. Something is miss ಅಂತ ಹೇಳಿದ್ದಾರೆ. ಸಮಥಿಂಗ್ ಇಸ್ ಮಿಸ್ ಅಲ್ಲ, ಎವ್ರಿಥಿಂಗ್ ಇಸ್ ಮಿಸ್. ಇಲ್ಲಿ ಬುಮ್ರಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ, ಆ್ಯಂಡ್ ಬೌಲಿಂಗ್ ವಿಚಾರಕ್ಕೆ ಬಂತು ಅನ್ನೋದಾಗ ಒಂಥರ ಹೊಸಬ್ರನ್ನ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಿರಾಜ್ ಅಣ್ಣನ ಅಂದರೆ ಸೆಲೆಕ್ಷನ್ ವಿಚಾರ ತಗೊಳ್ಳಿ, ನೀವು ಸಿರಾಜ್ ಅಣ್ಣನ ಬಿಡ್ತೀರಾ, ಭುವನೇಶ್ವರ್ ಕುಮಾರ್ನ ಬಿಡ್ತೀರಾ, ಸೊ ಒಂಥರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಶಮೀನ ಬಿಡ್ತೀರಾ. ಸೊ ಎಕ್ಸ್ಪೀರಿಯನ್ಸ್ ಇರೋಂಥವ್ರನ್ನೆಲ್ಲ ಒಂಥರ ನೆಗೆಟ್ ಮಾಡ್ತೀರಾ. ಬೇಡ ಗುರು, ಇವರು ಬೇಡ 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 ಅಂತ ಹೊಸಬ್ರನ್ನ ಕರ್ಕೊಬರ್ಬೇಕು ಅಂತ ಕರ್ಕೊಂಬಂದು ಇಡಿಸ್ಕೊಂತ ಇದ್ದೀರಾ. ಸೊ ಇಲ್ಲಿ ಸಿರಾಜ್ ಅಣ್ಣ, ಬೇಸಿಕಲಿ ಸಿರಾಜ್ ಅಣ್ಣನ ಮರ್ತೇ ಬಿಟ್ಟಿದ್ದಾರೆ ಗುರು. ಸಿರಾಜ್ನ ಎಲ್ಲ ಕಡೆಯಿಂದ ನೆಗೆಟ್ ಮಾಡ್ತಾ ಇದ್ದಾರೆ. T20ಸ್ಗೂ ಇಲ್ಲ, ODIಸ್ಗೂ ಇಲ್ಲ, ಟೆಸ್ಟ್ಗೂ ಇಲ್ಲ, ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ನೀನು ಆ ಥರ ಮಾಡ್ಬಿಟ್ಟಿದ್ದಾರೆ ಸಿರಾಜ್ನ. ಎಕ್ಸ್ಪೀರಿಯನ್ಸ್ ಯಾವ ಥರ ತೊಗೊಂಡ್ಬರ್ತಾರೆ ಸಿರಾಜ್ ಬೈ? ಕಳೆದ ಆಲ್ಮೋಸ್ಟ್ 5-6 ವರ್ಷದಿಂದ ಇಂಡಿಯನ್ ಸರ್ಕ್ಯೂಟಲ್ಲಿ ಇದ್ದಾರೆ, ಆ್ಯಂಡ್ ಎಕ್ಸ್ಪೀರಿಯನ್ಸ್ನ ಅಷ್ಟು ತೊಗೊಂಡ್ಬರ್ತಾರೆ. ಸೊ ಅವ್ರು ಇದನ್ನು ಕೂಡ ಹೊಸಬ್ರನ್ನ ಟ್ರೈ ಮಾಡುವಂಥದ್ದು ಏನು ಅಂತ ನಾವು ಕೂಡ ಕ್ವಶನ್ ಆಗಿ ಕೇಳ್ತೀವಿ. ಸೊ ಸೆಲೆಕ್ಷನ್ ಬೇಸಿಕಲಿ ಹಂಗೆ ಹಿಂಗೆ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಎಸ್ಪೆಷಲಿ ಇಂಡಿಯನ್ ಬೌಲರ್ಸ್ ಅಂತ ಬಂದಾಗ ODI ಫಾರ್ಮ್ಯಾಟಲ್ಲಿ ಹಂಗೆ ಹಿಂಗೆ ಮಾಡ್ತಾ ಇದ್ದಾರೆ ಸೆಲೆಕ್ಷನ್ನ. ಸೊ ಇವ್ರು ಹೇಳ್ತಿರೋದು ಕೂಡ ಅದೇನೇ. ಹಾರ್ದಿಕ್ ಪಾಂಡ್ಯ ಇಲ್ಲ, ಜಸ್ಪ್ರೀತ್ ಬುಮ್ರಾ ಇರಲಿಲ್ಲ. ಮೇಯ್ನ್ಲಿ ಲಾಸ್ಟ್ ಮ್ಯಾಚ್ ಸೋತಿದ್ದಕ್ಕೆ, ಅಂದರೆ ನೆನೆ ಮ್ಯಾಚ್ ಸೋತಿದ್ದಕ್ಕೆ ಮೇಯ್ನ್ ರೀಸನ್ ಏನಂದರೆ, ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಕೂಡ ಹಾಕಿದ್ದು ಜಸ್ಪ್ರೀತ್ ಬುಮ್ರಾ ಇದ್ದಿತ್ತು ಅಂದರೆ ಈ ಮ್ಯಾಚ್ ನಾವು ಸೋಲ್ತಿರ್ಲಿಲ್ಲ ಅಂತ. ಹೌದು, ನಿಜ ಕೂಡ ಅನ್ಸುತ್ತೆ. ಯಾಕಂದರೆ ಇಷ್ಟೊಂದು ರನ್ಸ್ ಅಂತೂ ಖಂಡಿತ ಕೊಡ್ತಾ ಇರಲಿಲ್ಲ. ಇವಾಗ ಗುರ್ನೂರ್ ಬ್ರಾಕ್ ಕೊಡೋಂಥ ರನ್ಸ್ಗಳಾಗಿರಲಿ, ಪ್ರಿನ್ಸ್ ಯಾದವ್ ಕೊಡೋಂಥ ರನ್ಸ್ ಆಗಿರಲಿ, ಪ್ರಸಿದ್ಧ ಕೃಷ್ಣ ಕೊಡೋಂಥ ರನ್ಸ್ಗಳಾಗಿರಲಿ, ಈ ಸಲ ರನ್ಸ್ಗಳನ್ನ ಜಸ್ಸಿ ಬೈ ಕೊಡೋಂಥ ಸೀನೇ ಇಲ್ಲ. ಸೊ ಆಬ್ವಿಯಸ್ಲಿ 27 ರನ್ನಿಂದ ಸೋತಿದ್ದೀವಿ ಅಂತಂದಾಗ ಖಂಡಿತ ಒಂದು ರೆಸ್ಟ್ರಿಕ್ಷನ್ ಅನ್ನ ಬುಮ್ರಾ ಅವ್ರು ಹಾಕಿರೋರು. ಆ್ಯಂಡ್ ವಿಕೆಟ್ಸ್ ಕೂಡ ಆಬ್ವಿಯಸ್ಲಿ ಎತ್ತಿರೋರು. ಮ್ಯಾಚ್ನ ಗೆಲ್ತಿದ್ವಿ ಅದು ಇದು ಅಂತೆಲ್ಲ. ಬಟ್ ಬುಮ್ರಾ ಲಾಸ್ಟ್ ಮ್ಯಾಚ್ನ ಆಡೋದಕ್ಕಾಗಲಿಲ್ಲ, ನಾವು ಮ್ಯಾಚ್ನ ಸೋತ್ವಿ. ಇದು ರಿಯಾಲಿಟಿ, ಆಕ್ಸೆಪ್ಟ್ ಮಾಡಬೇಕು. ಬುಮ್ರಾ ಇರಲಿಲ್ಲ, ಪಾಂಡ್ಯ ಇರಲಿಲ್ಲ, ಅವ್ರಿರಲಿಲ್ಲ, ಇವ್ರಿಲ್ಲ ಅಂತ ರೀಸನ್ ಕೊಡೋದಕ್ಕಿಂತ, ಸೊ ನಾವು ಏನು ಮಾಡ್ತಾ ಇದೀವಿ, ನಮ್ಮ ಸೆಲೆಕ್ಷನ್ ಯಾವ ಥರ ಇದೆ, ಯಾವ ಕ್ರೈಟೀರಿಯಾ ಮೇಲೆ ಸೆಲೆಕ್ಟ್ ಮಾಡ್ತಾ ಇದೀವಿ ODIs ಆಡೋದಕ್ಕೆ, ಇದು ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಸೊ ಶುಭ್ಮನ್ ಗಿಲ್ ಹೇಳೋದು ಇಷ್ಟೇ. ನಾವು ಏನಕ್ಕೆ ಈ ಥರ ಚೇಂಜಸ್ ಮಾಡ್ತೀವಿ ಅಂದರೆ, ಇಂಜುರೀಸ್ಗಳು ಆಗ್ತಾ ಇದ್ದಾವೆ ನಮ್ಮ ಟೀಮಲ್ಲಿ, ಪದೇ ಇಂಜುರೀಸ್ಗಳು ಆಗ್ತಿದ್ದಾವೆ. ಆ್ಯಂಡ್ ನೀವೇ ನೋಡ್ತಾ ಇದ್ರಲ್ಲ, ರಿಪ್ಲೇಸ್ಮೆಂಟ್ಗಳನ್ನ ಪದೇ ನಾವು T20 ಸೈಡಲ್ಲಾಗಿರಲಿ, ODI ಸೈಡಲ್ಲಾಗಿರಲಿ ಅನೌನ್ಸ್ ಮಾಡ್ತಾನೆ ಇದ್ದೀವಿ. ಸೊ ಇಂಜುರೀಸ್ಗಳು ಮೈನ್ ಕನ್ಸರ್ನ್ ಆಗಿದೆ. ಸೊ ಈ ಇಂಜುರೀಸ್ಗಳು ಆಗ್ತಾ ಇದಾವಲ್ಲ, ಸೊ ಇದಕ್ಕೆ ಆಬ್ವಿಯಸ್ಲಿ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿದ್ರೆ. ಬುಮ್ರಾ ಅವ್ರಿಗೆ ಸ್ಟ್ರೈಟ್ ಅವೇ ಹೇಳ್ಕೊಂಡ್ಬಂದ್ಬಿಟ್ಟು ಎಲ್ಲ ಸೀರೀಸು ಆಡಪ್ಪ ನೀನು ಅಂತ ಏನು ಬಿಟ್ಟಿಲ್ಲ. ಅಲ್ಲಿ ಆಡಿರೋದೇ ಇವಾಗ 3 ಮ್ಯಾಚ್, IPL ಆದ ನಂತರ ಆಡ್ತಾ ಇರೋದು ಫಸ್ಟ್ ಸೀರೀಸು. ಸೊ ಇವಾಗ ಪಟ್ಟನಂಗೆ ಇಂಜುರಿ ಅಂದರೆ, ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಕೂಡ ಇಂಜುರಿ ಆಗ್ತದೆ ಅಂದರೆ, ಏನು ಒಂದು BCCI ಏನು ಮಾಡ್ತಾ ಇದೆ ನೋಡಿ. ವಿರಾಟ್ ಕೊಹ್ಲಿ ಅವರ ಒಂದು ಪೀರಿಯಡಲ್ಲಿ, ಅಂದರೆ ಅವರ ಕ್ಯಾಪ್ಟನ್ಸಿ ಪೀರಿಯಡಲ್ಲಿ ಈ ಥರ ಈ ಮಟ್ಟದ ಇಂಜುರಿಗಳು ಯಾವಾಗಲೂ ಕೂಡ ನೋಡ್ತಾ ಇರಲಿಲ್ಲ ನಾವು. ಸೊ ಇವಾಗ ಏನಕ್ಕೆ ಪದೇ ಎಲ್ಲರಿಗೂ ಕೂಡ ಇಂಜುರಿ ಆಗ್ತಾ ಇದೆ, ಏನಕ್ಕೆ ಅನ್ನೋದು ಕೂಡ ಒಂದು ಕ್ವಶನಬಲ್ ಫ್ಯಾಕ್ಟರು. ಇದು BCCIಗೆ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ. ಆ್ಯಂಡ್ ಗೊತ್ತಿರುತ್ತೆ, ಶುಭ್ಮನ್ ಗಿಲ್ ಕೂಡ ಲೈಟಾಗಿ ಸ್ವಲ್ಪ ಕ್ರಾಮ್ಸ್, ಅಷ್ಟು ಫಿಟ್ ಆಗಿರೋ ಕೂಡ ಕ್ರಾಮ್ ಸ್ಕೀಮ್ಸಿಂದ ಬೆಳೀತಾ ಇದ್ರು. ಸೊ ಇದೆಲ್ಲ ನೋಡ್ತು ಅಂತ ಅಂದಾಗ, ಏನು ಮಾಡ್ತಾ ಇದೆ BCCI, ಏನು ಪ್ಲೇಯರ್ಸ್ಗಳನ್ನ ಮಾನಿಟರ್ ಮಾಡ್ತಾ ಇಲ್ವಾ ಕ್ಲೋಸ್ ಆಗಿ ಅನ್ನೋತ್ರನೂ ಕೂಡ ಅನ್ಸುತ್ತೆ. ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಕೂಡ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇಲ್ವಾ ಪ್ಲೇಯರ್ಸ್ಗಳಂತ. ಸೊ ಬಿಡಿ, ಆ ಒಂದು ಆಯಾಮ ಆ ಕಡೆ ಆಯಿತು ಅಂದರೆ, ರೋಹಿತ್ ಶರ್ಮಾ ಅವರು ಅವರ ಒಂದು ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದರೆ. ಹೌದು, ಸಿಕ್ಕಾಪಟ್ಟೆ ನಾಯ್ಸ್ಗಳು ಸ್ಪ್ರೆಡ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ, ಎಲ್ಲೇ ಆಗಿರಲಿ. ಕಳೆದ 3-4 ದಿನದಿಂದ ರೋಹಿತ್ ಶರ್ಮಾ ಲಾರ್ಡ್ಸಲ್ಲಿ ಲಾಸ್ಟ್ ಮ್ಯಾಚ್ ಆಡ್ತಾರಂತೆ, ಹಿಂಗಂತೆ ಕಮ್ಯುನಿಕೇಟ್ ಆಗೋಗ್ಬಿಟ್ಟಿದೆ ಅಂತೆ BCCI ಜೊತೆಗೆ, ಅದು ಇದು ಅಂತೆಲ್ಲ. ಸೊ BCCI TV ಜೊತೆಗೆ ಮಾತಾಡಿದ್ದಾರೆ ಮ್ಯಾಚೆಲ್ಲ ಮುಗ್ದಾದ ಮೇಲೆ. ಸೊ ಅವ್ರು ಹೇಳಿರೋದು ಇಷ್ಟೇ, ನಾನು ನನ್ನ ಬ್ಯಾಟು ಅಷ್ಟೇ ಕೆಲಸ ಮಾಡುತ್ತೆ, ನಾನು ಈಚೆ ಕಡೆ ಬರುವಂಥ ನಾಯ್ಸ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ನಾನು ಫಸ್ಟ್ ಡೆಬ್ಯೂ ಮಾಡಿದಾಗಿಂದ ಹಿಡ್ಕೊಂಡು ಇವಾಗ್ಲವರೆಗೂ ಕೂಡ ಆ ನಾಯ್ಸ್ ಅನ್ನೋದು ಇದ್ದೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ, ಎಲ್ಲೇ ಆಗಿರಲಿ, ಈಚೆ ಕಡೆ ಅವರು ಇವರು ಮಾತಾಡೋದು ಊಹಾಪೋಹ ಸುದ್ದಿಗಳು. ನಾನು ಡೆಬ್ಯೂ ಮಾಡಿದಾಗಿಂದನೂ ಕೂಡ ಊಹಾಪೋಹ ಸುದ್ದಿಗಳು ಅನ್ನೋದು ಇದ್ದಾವೆ. ಸೊ ನಾನು ಅದಕ್ಕೆ ತಲೆ ಕೊಡೋದಕ್ಕೆ ಹೋಗೋದಿಲ್ಲ. ಅದು ಅವರ ಕರ್ತವ್ಯ, ಅದು ಅವರು ಮಾಡ್ತಾರೆ. ನಾಯ್ಸ್ ಅನ್ನೋಂಥದ್ದು ಇದನ್ನೇ ಅದೊಂಥರ ಮಜಾ. ಅಂದರೆ ಇವಾಗ ರೋಹಿತ್ ಶರ್ಮಾ ಹಂಗೆ ಹಿಂಗೆ ಅದು ಇದು, ರೋಹಿತ್ ಶರ್ಮಾ ಬಗ್ಗೆ ಹಂಗೆ ಚೀಪಾಗಿ ಮಾತಾಡೋದು ಅದು ಇದು. ಸೊ ಇದೆಲ್ಲ ಇದ್ರೇ ಒಂಥರ ಮಜಾ. ಇಲ್ಲ ಅಂದರೆ ಮಜಾ ಇರೋದಿಲ್ಲ. ನನ್ನ ಬಗ್ಗೆ ನಾಯ್ಸ್ ಕ್ರಿಯೇಟ್ ಆಗ್ತಾ ಇರಬೇಕು, ಅವಾಗಲೇ ಒಂಥರ ಮಜಾ.
ಸೊ ಸುಮ್ಮನೆ ಇದ್ರೆ ಏನು ಪ್ರಯೋಜನ ಅಲ್ಲಿ? ಸುಮ್ಮನೆ ನಾನು ಹೊಡಿತೀನಿ, ನಾನು ಆಡ್ತೀನಿ, ಚೆನ್ನಾಗಿ ಆಡ್ತೀನಿ, ಸುಮ್ಮನೆ ಇದ್ರೆ ಚೆನ್ನಾಗಿರೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ, ಎಲ್ಲೇ ಆಗಿರಲಿ, ಅಲ್ಲಿ ಇಲ್ಲಿ ಎಲ್ಲಾಗಿರಲಿ, ಸೊ ಊಹಾಪೋಹ ಸುದ್ದಿಗಳು ಅದು ನನ್ನ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ರು ಒಂದು ಸ್ವಲ್ಪ ನೋಡೋಕ್ಕೂ ಒಂದು ಸ್ವಲ್ಪ ನನಗೂ ಕೂಡ ಮಜಾ ಅಂತ ಅನ್ಸುತ್ತೆ. ಬಟ್ ನಾಯ್ಸ್ ಹಂಗಿರಬೇಕು. ಆ ನಾಯ್ಸ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅಂತ ಹೇಳಿದರೆ. ಆ್ಯಂಡ್ ರಿಟೈರ್ಮೆಂಟ್ ಎಲ್ಲ ಏನೂ ಸಹ ಬರ್ತಾ ಇಲ್ಲ. ಅಲ್ಲ ಗುರು, 130+ ರನ್ನ ಹೊಡೆದ್ಬಿಟ್ಟು ಲಾರ್ಡ್ ಸ್ಟೇಡಿಯಮಲ್ಲಿ ಮೊದಲನೇ ಪ್ಲೇಯರ್ ಆಗ್ತಾರೆ, ಸೆಂಚುರಿ ಹೊಡೆದಕ್ಕೆ ಮೊದಲನೇ ಇಂಡಿಯನ್ ಪ್ಲೇಯರ್ ಆಗ್ತಾರೆ. ಸೊ ಈ ಒಂದು ಏಜಲ್ಲಿ ಆ ಥರ ಒಂದು ದಾಖಲೆ ಬೇರೆ ಕ್ರಿಯೇಟ್ ಮಾಡಿದರೆ. ಆ್ಯಂಡ್ ಅಷ್ಟು ಏಜ್ ಆಗಿರೋಂಥ ಪ್ಲೇಯರು ಒಬ್ಬರು ಸೆಂಚುರಿ ಹೊಡೆಯೋದಕ್ಕೆ ಇಂಡಿಯನ್ ಪ್ಲೇಯರು ODI ಫಾರ್ಮೆಟಲ್ಲಿ ಅವರೇ ಮೊದಲು. ಸೊ ಈ ರೆಕಾರ್ಡು ಕೂಡ ಕ್ರಿಯೇಟ್ ಮಾಡಿದರೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ರಿಟೈರ್ಮೆಂಟ್ ಅದ್ರ ಬಗ್ಗೆ ನಾನು ಇದನ್ನೇ ಹೇಳಿದ್ದು. ರೋಹಿತ್ ಶರ್ಮಾ ಒಂದು ಸೆಂಚುರಿ ಹೊಡೆದ್ಬಿಟ್ರೆ, ಲಾರ್ಡ್ ಸ್ಟೇಡಿಯಮಲ್ಲಿ ಸೆಂಚುರಿ ಹೊಡೆದ್ಬಿಟ್ರೆ ಅಂತ ಹೇಳಿದೆ. ಅದೇ ಈ ಬಸ್ಗಳೆಲ್ಲ ಕ್ರಿಯೇಟ್ ಆಯ್ತಲ್ಲ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಆಗಿ ಕೊಡ್ತಾರೆ ಅದು ಇದು ಅಂತೆಲ್ಲ. ಸೊ ರೋಹಿತ್ ಶರ್ಮಾ ಲಾರ್ಡ್ಸಲ್ಲಿ ಸೆಂಚುರಿ ಹೊಡೆದ್ಬಿಟ್ರೆ ಹೆಂಗಿರುತ್ತೆ, ಅವಾಗ ರಿಟೈರ್ಮೆಂಟ್ ಕೊಡ್ತಾರಾ ಅಂತ ಹೇಳಿದೆ. ಅದೇ ರೀತಿ ಸೆಂಚುರಿ ಕೂಡ ಬಂತು. ಸೊ ಇದೆಲ್ಲ ಊಹಾಪೋಹ ಸುದ್ದಿ, ನಾಯ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದು ಅವ್ರ ಕರ್ತವ್ಯ, ಅವ್ರು ಮಾಡ್ತಾ ಇರಲಿ ಅಂತ. ಅಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಇವರು ರಿಪೋರ್ಟ್ ಮಾಡಿದ್ರಲ್ಲ ಗುರು, ಆ ರಿಪೋರ್ಟರ್ ಎಲ್ಲ, ಸೊ ಅವ್ರಿಗೆ ಹೇಳಿರೋದು ಇಲ್ಲಿ ನಾಯ್ಸ್ ಅಂತ. ಸೊ ಮಾತಾಡೋರು ಮಾತಾಡ್ತಿರ್ಲಿ, ಸಾವಿರ ಮಾತಾಡಲಿ, ನನಗೆ ಗೊತ್ತು ನಾನೇನಂತ. ನಾನು ರಿಟೈರ್ಮೆಂಟೇ ಆಗಿರಲಿ, ಏನೇ ಆಗಿರಲಿ, ಅದು ನನ್ನ ಬಾಯಿಂದ ಬರೋವರೆಗೂ ಅದಾಗೋದಿಲ್ಲ. ನನ್ನ ಕರ್ತವ್ಯ ಏನು, ಇಂಡಿಯನ್ ಟೀಮ್ನ ರೆಪ್ರೆಸೆಂಟ್ ಮಾಡೋದು, ಇಂಡಿಯನ್ ಟೀಮ್ಗೆ ಒಳ್ಳೇದು ಮಾಡೋದು ಅಷ್ಟೇ ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ. ಸೊ ಕ್ಲಾರಿಟಿ ಕೊಟ್ಟಿದ್ದಾರೆ, ರಿಟೈರ್ಮೆಂಟು ಇಲ್ಲ, ಬದನೇಕಾಯಿಲ್ಲ ಅಂತ.